ಹಲೋ ನಮಸ್ಕಾರ ಎಲ್ಲರೂ ಚಾಯ್ ತೊಳ್ಳೀರ ಇಂದು ನಾನು ಅಕ್ಕಿ ಪಾಯಸ ಎಂದನೆ ಮಾಡೋ ಅಣ್ಣೆಂಡು ಕಾಟಿ ತಪ್ಪಿ ಇದನ್ನ ಮಿಂಜ ನಿಂಗಕ್ಕೆ ರೆಸಿಪಿ ಖುಷಿ ಅನ್ನಕ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು. ಈಗ ಅಕ್ಕಿ ಪಾಯಸಕ್ಕೆ ಬೋಂಡಿಯಾನ ವಸ್ತು 1/4 ಕಪ್ಪು ಕಡಲೆಬೇಳೆ ನಾನು ಬೈಟೆ ಉನ್ಪುಗಿಟ್ಟಂಡೆ ಉನ್ಪಗಿಟ್ನಾಕ ಇದು ಅಕ್ಕಿರ ಕೂಡ ಚಾಯ್ತೆ ಬೇವ ನಿಂಗಕ್ಕೆ ಕಡಲೆಬೇಳೆ ಅನ್ನಕ ಚನ್ನ ದಾಲ್ ಬಾಂಡ ಅನ್ಸಂಗಿ ಪೊರಿ ಕಡಲೆ ಸಹ ಉಟ್ಟೋಲು. 1/2 ಕಪ್ಪು ಬಾಸುಮತಿ ರೈಸ್ ಇರ್ತಂಡೆ ನಿಂಗ ಬೋಣೆಂಗಿ ಬ್ರೌನ್ ರೈಸ್ ಸಹ ಇರ್ತೋಲು. ದಂಡು ಕಾರ್ಡಮಮ್ಮನ ಕ್ರಶ್ ಮಾಡಿ ತಿಟ್ಟಂಡೆ ಪಿಂಚ್ ಆಫ್ ಸಾಲ್ಟ್ ಉಪ್ಪು ಇರ್ತಂಡೆ ಇದು ಬ್ಯಾಲೆನ್ಸ್ ಮಾಡುವ ಸ್ವೀಟ್ನ. 1/4 ಕಪ್ ರಚ್ಚಕ್ಕೆ ಗೋಡಂಬಿ ಕ್ಯಾಶ್ಯೂಸ್ ಇರ್ತಂಡೆ 1/4 ಕಪ್ ರಚ್ಚಕ್ಕೆ ಒಣ ದ್ರಾಕ್ಷೆ ಗೋಲ್ಡನ್ ರೇಸನ್ಸ್ ಇರ್ತಂಡೆ 1 ಟೇಬಲ್ ಸ್ಪೂನ್ ರಚ್ಚಕ್ಕೆ ಮನೇಲೆ ಮಾಡಿನ ಪೈನೈ ಗೀ ಇರ್ತಂಡೆ 1/4 ಕಪ್ ರಚ್ಚಕ್ಕೆ ಬೆಲ್ಲ ಬ್ರೌನ್ ಬೆಲ್ಲ ಇಲ್ಲಿ ಫ್ರೆಶ್ ತಂಗೆ ಇರ್ತಂಡೆ ಆ ತಂಗೆನ ನಾನು ಚೊರಂಡಿತ್ತು ಕಡ್ದಿತ್ತು 1/2 ಕಪ್ ಪಾಲು ಇರ್ತವೆ ಚೆನ್ನ ಶ್ರೆಡ್ಡೆಡ್ ತೆಂಗೆ ಸಹ ಬೆಚ್ಚವಿ ಇನ್ನು ಇದಂಗೆ ಬೋಂಡೆ ಅನ್ನೋದು ನೀರು 1 ಕಪ್ಪು ಈಗ ನಾ 2 ಕಪ್ ನೀರು ಇರ್ತಂಡೆ ಇನ್ನು 1 ಕಪ್ ನೀರನ್ನ ಬೆಲ್ಲತನ ಅರಚೊಗೊಳಂಗೆ ಬೆಚ್ಚಾನ. ಈ ಪಾಯಸ ಪರಂಪರೆ ಆಯ್ತು ಬಂದದು ನಲ್ಲ ನಮ್ಮೆ ನಾಳು ಪಿಂಜ ಸ್ಕೂಲಲ್ಲೂ ಸಹ ಮಾಡುವ ನಂಗಡ ಮಿಂಜ ಅವಿಯ ಈ ಪಾಯಸತನ ಭಾರಿ ರಸ ಆಯ್ತು ಮಾಡೋ ಇಂತು ನಂಗೆ ಸ್ಕೂಲ್ಜ ಬಂದನಿಗೆ ತಿಂಬಕ್ಕೆ ಓಡಿ ಬಪ್ಪ ಇಂಜತ್ತೆ ಈ ನಂಗಡ ಅವಿಯಂಡ ಈ ರೆಸಿಪಿನ ನಿಂಗಡ ಕೂಡ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡು. ಇದಂಗೆ ಬೋಂಡಿ ಅನ್ನೋದು ಚೆನ್ನ ಅಡಿ ಚೆನ್ನ ತಿಕ್ಕಾಯ್ತೋಳ ಒಂದು ಪಾತ್ರೆ ಅದಕ್ಕೆ ಮಿಂಜ ಈ ಅಕ್ಕಿನ ನಂಗೆ 3 ಕುರಿ ಕತ್ಯಾನ ಇದ್ರಲ್ಲಿ ಸ್ಟಾರ್ಚಿನ ಇರ್ತರ್ನ ಇಕ್ಕ ಅಕ್ಕಿನ ಇಲ್ಲಿ ಪಾತ್ರೆ ಬಿಟ್ಟಾನ ಇಕ್ಕ ಈ 2 ಕಪ್ ನೀರನ್ನ ಇದಂಗೆ ಇಟ್ಟಾನ ಸ್ಟವ್ನ ಮೀಡಿಯಂ ಹೈಲಿ ಬೆಚ್ಚೋಣ ಇಕ್ಕ ಇದಂಗೆ ಉನ್ಪಕ್ಕಿಟ್ಟ ಕಡಲೆಬೇಳೆನ ಇಟ್ಟಾನ ಪಾಯಸತನ ಅಕ್ಕಕ್ಕ ಅಳಿಕೆಂಡು ಇಟ್ಕೊಂಡು ಎಲ್ಲ ತಗೊಚಂಗಿ ಅಡಿ ಕುರ್ಚಿವ ಪಡೆ ತೆಂಗೆನ ಚೊರಂಡಿತ್ತು ಕಡ್ದಿತ್ತು ಪಾಲು ಇರ್ತಂಡೆ 1/2 ಕಪ್ ಪಾಲು ಉಂಡಿದ್ಲು ಇನ್ನು ಚೆನ್ನ 1/4 ಕಪ್ ರಚ್ಚಕ್ಕೆ ಶ್ರೆಡ್ ಮಾಡಿದ್ದು ಬೆಚ್ಚಂಡಿ ಇದ್ರಲ್ಲಿ ನಾನೀಗ 1 ಕಪ್ಪು ನೀರು ಇನ್ನೊರು 1 ಕಪ್ ನೀರು ಇರ್ತಂಡೆ ಇದಂಗೆ ನಂಗೆ ಈ ಬೆಲ್ಲತನ ಇಟ್ಟಂಡು ಕರ್ಚೋಣ. ಸ್ಟವ್ನ ಮೀಡಿಯಂ ಲೋತ್ ಬೆಚ್ಚನ ಇಲ್ಲಿ ನಿಂಗೆ ಕಾಂಬ ಬೆಲ್ಲ ಚಾಯ್ತೆ ಕರೀತು ಥರ ನೀರನ್ನ ಪಾಯಸಕ್ಕೆ ಬೂಕ್ಯಾನ ಇಕ್ಕ ಬೆಲ್ಲ ಥರ ನೀರನ್ನ ನಾನು ಇಲ್ಲಿ ಅರ್ಚಂಡು ಮುದ್ರ ಇಚ್ಚಕ್ಕೊಂಡು ಅಚ್ಚಕ್ಕೆ ಇದು ಇಟ್ಟೋಲು ನಿಂಗಕ್ಕೆ ಬೋಣಿಗೆ ಇನ್ನು ಚಾನ ಮುದ್ರ ಜಾಸ್ತಿ ಬೋಣ ಹಂಚಿಗೆ ಮುದ್ರ ಜಾಸ್ತಿ ಇಟ್ಟೋಲು ಕಮ್ಮಿ ಬೋಣ ಹಂಚಿಗೆ ಕಮ್ಮಿ ಸಹ ಮಾಡೋಳು. ಅದೇ ಪ್ಯಾನಕ್ಕೆ ನಾನು ಚೆನ್ನಾಗಿ ನೆಯ್ಯಿನ ಇಟ್ಟಂಡು ಗೋಡಂಬಿನ ಬರ್ತೋನ ಇಕ್ಕ ಇಕ್ಕ ದ್ರಾಕ್ಷಿನ ಇಟ್ಟಾನ
ಸ್ಟವ್ನ ಆಫ್ ಮಾಡಿಯವಿ ಇಲ್ಲ ತಗೋಚಿಗೆ ದ್ರಾಕ್ಷಿ ಕರಂಜಿ ಪೋಪ ಗೋಡಂಬಿ ಪಿಂಜ ದ್ರಾಕ್ಷಿನ ಬರ್ತಂಡೆ ದ್ರಾಕ್ಷಿ ಬಂತು ಮೇ ಬಿ ಲೈಕ್ 30 ಸೆಕೆಂಡ್ಲು ಅಪ್ಪ ಜಾಸ್ತಿ ಕರಿಪ್ಪಕ್ಕೆ ಪೋಕತಿ ಕರಂಜಿ ಪೋಪ ಅದು ಪಾಯಸ ಎದ್ಮೇಲೆ ಬಂದಿತ್ತು ನೋಟನ ಪಾಯಸ ಬೆಂಜಣ್ಣುಂಡು ಬೆಂಜಿತಾಯ್ತು ಆಲ್ಮೋಸ್ಟ್ ಇನ್ನು 10% ಅಚ್ಚಿಕೆ ಉಳ್ಳ ಈಗ ಈ ಟೈಮಲ್ಲಿ ಈ ಉಪ್ಪುನ ಇಟ್ಟನ ಈಗ ಏಲಕ್ಕಾಯಿನ ಇಟ್ಟನ ಜಜ್ಜಿನ ಏಲ പിന്നെ ತೆಂಗೆಪಾಲು നിങ്ങൾക്ക് ഫ്രഷ് ತೆಂಗೆ കിട്ടിയിട്ടില്ല വെച്ചെങ്കിൽ ಕ್ಯಾನ್ ತೆಂಗೆಪಾಲು ಸಹ ಕೂಟಿಯೋಲು 1/2 ಕಪ್ ತೆಂಗೆಪಾಲು ಇಟ್ಟನೋಳ ಈಗ ಶ್ರೆಡೆಡ್ ತೆಂಗೆ ಸಹ ಇಟ್ಟನೋಳ ಇದಂಗೆ ಬರ್ತ್ ಬೆಚ್ಚ ದ್ರಾಕ್ಷಿ ಗೋಡಂಬಿನ ಸೌಟಂಡುಳ ಚೆನ್ನಾಗನ ನಿಂಗೆ ಬೆಚ್ಚೋಳಿ ಗಾರ್ನಿಷ್ ಮಾಡೋಕೆ ಕೊಡಿಯ ಪಾಯಸ ಹತ್ರ ಕೊಡಿಯ ಉಡೋಕೆ ಅದನ್ನೇ ಮನೇಲಿ ಮಾಡಿನ ಪೈನೈನ ಸಹ ಇದಂಗೆ ಇಟ್ಟಂಡು ಘಮ ಘಮ ಅನಿಂಡು ವಾಸನೆ ಬಂದನುಂಡು ಕಪ್ಪು ಬೆಲ್ಲ ಇಟ್ಟಂಡೆ ಅದು ಬಂದಿತ್ತು 40 grams ಇದನ್ನು ಬೋಣಿಂಗ ಬೆಲ್ಲತನ ನಿಂಗೆ ಕಮ್ಮಿ ಮಾಡಿಯೋಲು ಅಲ್ಲ ಚೆನ್ನಾಗಿ ಮುದ್ರೆ ಜಾಸ್ತಿ ಬೋಂಡೊಳಗೆ ಜಾಸ್ತಿ ಸಹ ಮಾಡಿಯೋಲು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆಚ್ಚೋಳಿ ಮಧ್ಯ ಕೈ ಆರಿಸಿಟ್ಟೋಳಿ ಈ ಪಾಯಸದನ್ನ ನಿಂಗೆ ಬಿಸಿ ಬಿಸಿ ಆಯಿತು ತಿಂಗೋಲು ತಂಜಿತು ಸಹ ತಿಂಗೋಲು ತಂಜಕ ಟೇಸ್ಟ್ ಇನ್ನೂ ಚಾಯ್ಪ ಹಂಗಾರೆ ಅವಿಯ ಬೈಟ್ ಮಾಡಿತ್ತೆ ಬೆಚ್ಚುರ ಇಂಜತ್ತು ಪಾಯಸ ಭಾರಿ ರಸ ಇಪ್ಪ ಇಂಜತ್ತು ಪೊಲಕ್ಕ ಸ್ಟವ್ನ ಆಫ್ ಮಾಡ್ಯೋಣ ಪಾಯಸ ರೆಡಿ ಆಯ್ತು ಬಾರಿ ಎಲ್ಲರೂ ತಿಂಗಾನ ಇದ್ರಲ್ಲಿ 4-5 ಜನ ತಿಂಗೋಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ದಯವಿಚ್ಚಿತೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕಾಂಗನ ಇನ್ನೊರು ವಿಡಿಯೋತ್ ಈ ಪಾಯಸ ತುಂಬ ಗಟ್ಟಿಯಿಂದ ಹಚ್ಚಂಗೆ ನಿಂಗೆ ಇನ್ನೊರು 1/2 ಕಪ್ಪು ತೆಂಗೆಪಾಲು ಇದಂಗೆ ಪಾಯಸಕ್ಕೆ ಕೂಟಿಯೋಲು ಪಿಂಜ ಬ್ರೌನ್ ರೈಸ್ ಕೂಟ್ನಾಕ 200 ಕಪ್ಪು ನೀರು ಕೂಟಿತ್ತೆ ನಿಂಗೆ ಪಾಯಸ ಮಾಡೋಣ ಚಾಪ ಬ್ರೌನ್ ರೈಸ್ಗೆ ಚೆನ್ನ ನೀರು ಜಾಸ್ತಿ ಬೋಂಡು ಥ್ಯಾಂಕ್ ಯು